ಬಟ್ ಈ ದೋಣಿಯನ್ನ ಕೇವಲ ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ಸಾಗಿಸಿದ್ದಲ್ಲ, ಹುಟ್ಟಾಕ್ಲಿಕ್ಕೆ ಇನ್ನು ಅನೇಕ ಮಂದಿ ಸಹನಾವಿಕರು ಕೂಡ ಇದ್ರು. ಅದ್ರ ಬಗ್ಗೆ ಕೂಡ ಮಾತನಾಡಬೇಕಾಗತ್ತೆ. ಪಕ್ಷವನ್ನ ಸಂಘಟನೆ ಮಾಡಿದ್ ಕೇವಲ ಡಿ ಕೆ ಶಿವಕುಮಾರ್ ಅವರೆಲ್ಲ ನೇರವಾಗಿ ಹೇಳ್ಬಿಟ್ರು ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಯಾವತ್ತಾದ್ರೂ ತಾವು ಇಡೀ ಕರ್ನಾಟಕದ ನಾಯಕರು ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಟ್ಟಿದ್ದುಂಟಾ? ಅವ್ರದ್ದೇನಿದ್ರು ಕೂಡ ರಿಪಬ್ಲಿಕ್ ಆಫ್ ಬೆಳಗಾಂ ಅನ್ನೋಂಗಾಗಿದೆ. ಅದು ರಿಪಬ್ಲಿಕ್ ಆಫ್ ಗೋಕಾಕ್. ಅವರು ಅವರ ಸಹೋದರರೆಲ್ಲ ಗೋಕಾಕು, ಯಮಕನಮರಡಿ ಅಲ್ಲೇ ಸುತ್ತಮುತ್ತ ಅಲ್ಲೇ ಇರ್ತಾರೆ ಹೊರತು ಯಾವತ್ತು ಇಡೀ ಕರ್ನಾಟಕಕ್ಕೆ ತಾವು ಮಂತ್ರಿಗಳು, ಇಡೀ ಕರ್ನಾಟಕದ ರಾಜರು ಅಂತ ತೋರಿಸ್ಕೊಳ್ಳೋದೇ ಇಲ್ಲ. ಸಣ್ಣ ಸಂಸ್ಥಾನಿಕರ ತರ ನೋಡಿ, ಯಾವ್ದೋ ಪ್ರಾಥಮಿಕ ವಿದ್ಯುತ್ ಪೂರೈಕೆ ಸಹಕಾರ ಸಂಘ ಇದೆ, ಚಿಕ್ಕೋಡಿ ಪ್ರಾಥಮಿಕ ವಿದ್ಯುತ್ ಪೂರೈಕೆ ಸಹಕಾರ ಸಂಘ. ಆ ಚುನಾವಣೆಯಲ್ಲಿ ಕೂಡ ತಮ್ಮ ಎಲ್ಲ ಪಕ್ಷ ಭೇದ ಮರೆತುಬಿಟ್ಟು 4 ಜನ ಸಹೋದರರು ಒಂದಾಗ್ಬಿಟ್ರು. ಅದೇ ರೀತಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಂದಾಗಲೂ ಅಷ್ಟೇ ಪಕ್ಷ ಭೇದ ಮರೆತುಬಿಟ್ಟು ಎಲ್ಲರೂ ಒಂದಾಗ್ಬಿಡ್ತಾರೆ. ಅಂಡ್ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೇನೆ ಅವರು ಟಾಂಗ್ ಕೊಡ್ತಾ ಇರ್ತಾರೆ. ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಮಗಳು ಚುನಾವಣೆಗೆ ನಿಂತು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಕೂಡ ಚುನಾವಣೆಗೆ ನಿಂತಿದ್ರು. ಇವರೆಲ್ಲರೂ ಸೇರ್ಬಿಟ್ಟು ಯಾವ ರೀತಿ ತಮ್ಮ ಮಗಳನ್ನ ಗೆಲ್ಲಿಸ್ಕೊಂಬಂದ್ರು, ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ ಸೋಲಿಗೂ ಇವರೇ ಈ ಜಾರಕಿಹೊಳಿ ಖಾನ್ದಾನೇ ಕಾರಣವಾಯಿತು ಅಂತ ಅಲ್ಲಿ ಎಲ್ಲ ಜನ ಮಾತಾಡ್ಕೊಳ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರೇ ಮಾತಾಡ್ಕೊಳ್ತಾರೆ. ಎಲ್ಲರೂ ಸೇರ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ತಮಗೆ ಸರಿಸಾಟಿಯಾಗಿ ಬೆಳೆಯೋದಂದ್ರೆ ಹೇಗೆ ಅಂತಂದ್ಬಿಟ್ಟು ಅವ್ರ ಮಗನ ಸೋಲಿಗೆ ಕಾರಣರಾದ್ರು ಅನ್ನೋ ಒಂದು ಆರೋಪ ಕೂಡ ಅವ್ರ ಮೇಲಿದೆ. ಅದೇನೇ ಇರ್ಲಿ, ಅದು ಅವರ ಆಂತರಿಕ ಬಡದಾಟ. ಆದ್ರೆ ಯಾವತ್ತೂ ಕೂಡ ಈ ರೇಸ್ ನಲ್ಲಿರೋರು ಯಾರೊಬ್ಬರು ಕೂಡ ತಾವು ಸಮಸ್ತ ಕರ್ನಾಟಕದ ನಾಯಕರು ಅಂತ ಬಿಂಬಿಸ್ಕೊಂಡೇ ಇಲ್ಲ. ಅನೇಕರು ತಮ್ಮ ಸ್ವಂತ ಜಿಲ್ಲೆ, ಸ್ವಂತ ಕ್ಷೇತ್ರ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ. ಕರ್ನಾಟಕದ ಎಲ್ಲ 31 ಜಿಲ್ಲೆಗೆ ತಾನು ನಾಯಕ, ತಾನು ಮಂತ್ರಿ ಅಂತ ಯಾರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕೂಡ ಇಂಥದ್ದೊಂದು ಅಪವಾದದ ಮಾತಿದೆಯಲ್ಲ ಸರ್. ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಪ್ಯಾನ್ ಕರ್ನಾಟಕ ಲೀಡರ್ ಅನ್ನಿಸ್ಕೊಂಡಿಲ್ಲ. ಹಳೆ ಮೈಸೂರು ಭಾಗ, ಬಹುಶಃ ಬೆಂಗಳೂರು, ಆಲ್ ಬಿಕಾಸ್ ಹಳೆ ಮೈಸೂರು ಭಾಗ ಒಕ್ಕಲಿಗ ಓಟ್ ಇರೋ ಕಾರಣಕ್ಕೆ ಮಧ್ಯ ಕರ್ನಾಟಕ ಭಾಗ ತನಕನೂ ರೀಚ್ ಆಗಿಲ್ಲ. ನೀವು ಅವ್ರ ಟೆಂಪಲ್ ರನ್ ನೋಡಿದಿರಾ? ಅವ್ರು ಯಾವ ತರ ಹೋಗ್ತಾರೆ? ಇಡೀ ಕರ್ನಾಟಕ ಕವರ್ ಮಾಡಿ ಬಂದ್ಬಿಡ್ತಾರೆ. ಬೀದರದಿಂದ ಕೊಳ್ಳೇಗಾಲದವರೆಗೂ ಎಲ್ಲಾ ದೇವಸ್ಥಾನಗಳು ಮುಗಿಸ್ಬಿಡ್ತಾರೆ. ಅಷ್ಟೇ ಅಲ್ಲ, ಹೋಗಿ ಬರ್ತಾರೆ, ಕೇದಾರ್ನಾಥ್ ವರೆಗೂ ಹೋಗಿ ಬರ್ತಾರೆ, ವಾರಾಣಸಿಗೆ ಹೋಗಿ ಬರ್ತಾರೆ. ಅದು ತ್ರಿಲೋಕ ಸಂಚಾರಿ. ಮೊದಲು ಇವತ್ತಲ್ಲ, ಅದು ಇನ್ನು ಕಾಂಗ್ರೆಸ್ ನಲ್ಲಿ ಅವ್ರು ಇನ್ನು ಇಷ್ಟು ಬೆಳೆದೇ ಇದ್ದಾಗ್ಲೂ ಕೂಡ ಅಖಿಲ ಭಾರತ ಮಟ್ಟದ ಮತ್ತು ವಿವಿಧ ರಾಜ್ಯಗಳ ಕಾಂಗ್ರೆಸ್ ವರಿಷ್ಠರುಗಳ ಸಂಪರ್ಕವನ್ನ ನಿರಂತರವಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ. ಇಲ್ಲಿದ್ರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ, ಗುಜರಾತ್ ರಾಜಕಾರಣದಲ್ಲಿ ಕೈ ಹಾಕುವಷ್ಟು ಆತ್ಮವಿಶ್ವಾಸ ಅವ್ರಿಗೆ ಬರ್ತಾ ಇರಲಿಲ್ಲ. ಹೈಕಮಾಂಡ್ ನ ನಂಬಿಕಸ್ಥ ಬಂಡ ಅಂತ ಅನ್ಸ್ಕೊಳ್ಳಿ ಕಾರಣ ಅವರೊಬ್ಬರೇ ಅಷ್ಟೇ ಅಲ್ಲ, ಇವನ್ ಬಿ ಕೆ ಹರಿಪ್ರಸಾದ್ ಕೂಡ ಅದೇ ತರದ ಒಂದು ಪ್ರಭಾವಳಿ ಇದೆ. ಬಿ ಕೆ ಹರಿಪ್ರಸಾದ್ ಪಾಪ ಅವರು ಎಂದೂ ಮಂತ್ರಿ ಆಗಿಲ್ಲ. 4 ಬಾರಿ ರಾಜ್ಯಸಭಾ ಸದಸ್ಯರಾದ್ರೂ ಕೂಡ ಎಲ್ಲೂ ಕೇಂದ್ರದಲ್ಲಾಗ್ಲಿ, ಆಮೇಲೆ ಮಂತ್ರಿಗರಿಗೆ ಲಾಬಿನೂ ಮಾಡಿರಲಿಲ್ಲ. ಕಳೆದ ಬಾರಿ ಅವ್ರಿಗೆ ಆಸೆ ಇತ್ತು, ಆದ್ರೆ ಸಿದ್ದರಾಮಯ್ಯನವ್ರು ಯಾಕೋ ಬಹಳ ಪಟ್ಟಿಡಿದ್ಬಿಟ್ಟು ಅವ್ರು ಹೊರಗಿಟ್ಬಿಟ್ರು. ಅವ್ರಿಗೂ ಒಂದು ನೋವಿದೆ. ಹರಿಪ್ರಸಾದ್ ಅವರು ಇವತ್ತು ಅವ್ರು ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡ್ತಾ ಇದ್ರು ಕೂಡ ಸಿದ್ದರಾಮಯ್ಯನವರು ತಮಗೆ ಮಾಡಿದ ಒಂದು ದೊಡ್ಡ ಅನ್ಯಾಯ ಅಂತಾನೆ ಅವ್ರು ಭಾವಿಸಿದ್ದಾರೆ. ಯಾಕೆ ವಿರೋಧ ಪಕ್ಷದ ಲೆಕ್ಕ ಹಾಕೊಂಗಿದ್ರೆ ಸರ್ ಪರಮೇಶ್ವರ್ ಅವರು, ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇಂಥ ಕೆಲ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿರ್ಬೇಕೇನೋ. ಈ ಲಾಜಿಕಲ್ ನಾವು ಯೋಚನೆ ಮಾಡೋದಾದ್ರೆ, ವಿ ಡೋಂಟ್ ನೋ ಅವ್ರ ನಿಲುವೇನು ಅಂತ ಹೇಳಿ, ಬಟ್ ಈ ಲಾಜಿಕ್ ಅಪ್ಲೈ ಮಾಡೋದಾಗಿದ್ರೆ ಸಿದ್ದರಾಮಯ್ಯನವರಿಂದ ಪರಮೇಶ್ವರ್ ಅವ್ರಿಗೂ ಕೂಡ ಬೇಸರ ಆಗಿರ್ಲಿಕ್ಕೆ ಎಲ್ಲಾ ಸಾಧ್ಯತೆಗಳಿದೆ. ಖರ್ಗೆ ಅವ್ರಿಗಂತೂ ನೀವೇ ಅನೇಕ ಬಾರಿ ಮಾತನಾಡಿದ್ದೀರಿ. ಖಂಡಿತವಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮಾತ್ರ ಅನೇಕ ಬಾರಿ ತಪ್ಪು ಹೋಗ್ಬಿಡ್ತು. ಮೊದಲದಾಗಿ 2004ರಲ್ಲಿ ಅವತ್ತು ಕಾಂಗ್ರೆಸ್ ಸೋತಿತ್ತು. ಎಸ್ ಎಂ ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಬರೀ 65 ಸೀಟ್ ಬಂದಿತ್ತು. ಅವರು ಡಾರ್ಕ್ ಹಾರ್ಸ್, ಕಿಂಗ್ ಮೇಕರ್ ಜೆಡಿಎಸ್ 58 ಸೀಟ್ಗಳಿದ್ದ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡ್ರು. ಯಾಕಂದ್ರೆ ಕೋಮುವಾದಿಗಳನ್ನ ಹೊರಗಿಡ್ಬೇಕು, ಸೆಕ್ಯುಲರ್ ಶಕ್ತಿಗಳು ಒಂದಾಗಬೇಕು ಅಂತ ಅಂದ್ಬಿಟ್ಟು ಕೈ ಜೋಡಿಸಿದ್ರು. ಅವತ್ತು ನ್ಯಾಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಡಬೇಕಾಗಿತ್ತು. ಅದ್ಯಾಕೋ ಧರ್ಮಸಿಂಗ್ ಅವ್ರಿಗೆ ಕೊಟ್ಬಿಟ್ರು. ಧರ್ಮಸಿಂಗ್ ಅವ್ರಿಗೆ ಬಹುಶಃ ದೇವೇಗೌಡರ ಅವತ್ತಿನ ಲೆಕ್ಕಾಚಾರ ಏನಂತಂದ್ರೆ, ಯಾವುದೇ ಜಾತಿ ಬಲ ಇಲ್ದಿರೋ ಒಬ್ಬ ದುರ್ಬಲ ವ್ಯಕ್ತಿ ಧರ್ಮಸಿಂಗ್ ಕೊಟ್ರೆ ಹೇಳ್ದಂಗೆ ಕೇಳ್ತಾರೆ. ಆದ್ರೆ ಪರಿಶಿಷ್ಟ ಜಾತಿಗಳ ದೊಡ್ಡ ಜನಸಮುದಾಯ ಅವ್ರ ಹಿಂದಿದೆ ಖರ್ಗೆ ಅವರು. ಜೊತೆಗೆ ಖರ್ಗೆ ಯಾವತ್ತೂ ಒಂಥರ ಬಹಿರಂಗವಾಗಿ ಕಿತ್ತಾಡಬಲ್ಲ ಒಂದು ಕುಸ್ತಿಪಟು ತರ ಇದ್ದಾರೆ ಖರ್ಗೆ. ಹೀಗಾಗಿ ಒಬ್ಬ ಸ್ವಲ್ಪ ಉಗ್ರಗಾಮಿತ್ವ ಅವರಲ್ಲಿ ಕಾಣಿಸ್ತಾ ಇತ್ತು. ಅಂಬೇಡ್ಕರ್ ವಾದ, ಆಮೇಲೆ ಅವ್ರು ಬುದ್ಧಿಸ್ಟ್ ಬೇರೆ, ಆ ರೀತಿ ಅನೇಕ ಕಾರಣಗಳಿಂದಾಗಿ ಅವ್ರ ಬದಲು ಧರ್ಮಸಿಂಗ್ ಅವ್ರಿಗೆ ಕೊಟ್ಬಿಟ್ರು. ಆ ನೋವಿತ್ತು. ಅದಾದ್ಮೇಲೆ 2008ರಲ್ಲಿ ಸಿದ್ದರಾಮಯ್ಯ ಮಾತ್ರ ಹಠ ಹಿಡಿದ್ಬಿಟ್ಟು ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಬಿಟ್ರು. 2009ರ ಲೋಕಸಭಾ ಚುನಾವಣೆ ಬರಲಿ ಅಂತಾನೆ ಕಾಯ್ತಾ ಇದ್ರು. ಹೈಕಮಾಂಡ್ ಎದುರಿಗೆ ಹಠ ಹಿಡಿದ್ಬಿಟ್ಟು ಅವ್ರಿಗೆ ಪ್ರಮೋಷನ್ ಕೊಡಿಸ್ಬಿಟ್ರು. ತಮ್ಗೆ ಎಲ್ಲೂ ಅಡ್ಡಿ ಆಗದಿರ್ಲಿ ಅನ್ನೋ ರೀತಿಯಲ್ಲಿ. ಅವ್ರ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ ನಿಜ, ಆದ್ರೆ ವಿರೋಧ ಪಕ್ಷದ ನಾಯಕ ಸ್ಥಾನ ಅವ್ರಿಗೆ ಬೇಕಾಗಿತ್ತು. ಆಮೇಲೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆರ್ ವಿ ದೇಶಪಾಂಡೆ ಅವರು ಮಾಡಿಸ್ಬಿಟ್ರು. ಅವರು ಕೂಡ ಜನತಾ ಪರಿವಾರದಿಂದ ಬಂದಿರೋರು. ಹೀಗೆ ಸಿದ್ದರಾಮಯ್ಯ ತಮ್ಮ ದಾರಿಯನ್ನ ನಿರಂತರವಾಗಿ ಸುಗಮಗೊಳಿಸ್ತಾ ಬಂದ್ಬಿಟ್ರು. ನೋಡಿ, 17 ವರ್ಷಗಳಿಂದ ಕಾಂಗ್ರೆಸ್ ಗೆಲ್ಲಿ ಸೋಲಿ ಅವರು ಎಂದು ಸೋಲಿನ ನೈತಿಕ ಹೊಣೆಗಾರಿಕೆ ಹೊತ್ತುಬಿಟ್ಟು ತಮ್ಮ ಪದವಿ ತ್ಯಾಗ ಮಾಡ್ತಾರೆ ಅಂತ ಎಂದೂ ಹೇಳಿಲ್ಲ. CLP ಲೀಡರ್ಶಿಪ್ ಪರ್ಮನೆಂಟ್ ಆಗಿ ಸಿದ್ದರಾಮಯ್ಯನವ್ರ ಕೈಯಲ್ಲಿದೆ 18 ವರ್ಷಗಳಿಂದ.
ಇದು ಕೂಡ ಬಹಳ ಮುಖ್ಯವಾದ ಇತರ ಕಾಂಗ್ರೆಸ್ ನಾಯಕರು ಗಮನಿಸಬೇಕು. ಅಂದ್ರೆ ರಾಜಕಾರಣದಲ್ಲಿ ತಪ್ಪು ಅಲ್ಲ, ಯಾರು ಆ ರೀತಿ ಹಠ ಹಿಡಿಯೋಲ್ಲ ಅವ್ರಿಗೆ ಅಧಿಕಾರ ಸಿಗೋದೇ ಇಲ್ಲ. ದೇವೇಗೌಡರು ಕೂಡ ಹಾಗೇನೆ. ರಾಮಕೃಷ್ಣ ಹೆಗಡೆ ಅವರು ರಾಮಕೃಷ್ಣ ಹೆಗಡೆ ಇದ್ದಾಗ್ಲೂ ಕೂಡ ನಿರಂತರವಾಗಿ ಅವ್ರು ಮುಖ್ಯಮಂತ್ರಿ ತಾನೇ ಆಗ್ಬೇಕಾಗಿತ್ತು, ನ್ಯಾಯವಾಗಿ ತಾನಾಗ್ಬೇಕಾಗಿತ್ತು. ಅವರಾದ್ರು ಅನ್ನೋ ಒಂದು ಸಂಕಟವನ್ನು ಇಟ್ಕೊಂಡ್ಬಿಟ್ಟೆ ಹೋರಾಡ್ತಾ ಕೊನೆಗೆ ಬರೀ ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಪದವಿವರೆಗೂ ಹೋಗಿದ್ರು ದೇವೇಗೌಡರು. ಆತರ ಬಂಗಾರಪ್ಪನವರು ಅದೇ ತರ ಆಯ್ತು, ಮುಖ್ಯಮಂತ್ರಿ ಆಗ್ಬೇಕು ಅಂತ ರಾಮಕೃಷ್ಣ ಹೆಗಡೆ ಅವ್ರನ್ನ ಧಿಕ್ಕರಿಸಿ ಹೊರಗೆ ಬಂದ್ಬಿಟ್ರು. ಅವತ್ತು ಜನತಾರಂಗವನ್ನು ಬಿಟ್ಟು ಹೊರಗೆ ಬಂದು ಮತ್ತೆ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಆದ್ರು ಬಂಗಾರಪ್ಪನವರು. ಯಡಿಯೂರಪ್ಪನವ್ರದ್ದು ಅದೇ ಸ್ವಭಾವ. ಹೀಗಾಗಿ ಇಲ್ಲಿ ಕೇಳಿದ್ರೆ ಈ ಪಾಪ ಇವರು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಾನಾಗೆ ಬರ್ಲಿ ಅಂತ ರೊಟ್ಟಿ ಜಾರಿ ತುಪ್ಪದಲ್ಲಿ ಬೀಳಿ ಅಂದ್ರೆ ರಾಜಕಾರಣದಲ್ಲಿ ಸಿಗಲ್ಲ ಸ್ಮಿತಾ. ರೊಟ್ಟಿ ತುಪ್ಪ ಎರಡೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸರ್. ಎನಿವೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ತಗೊಳ್ಳೋ ಸಮಯ ದಯವಿಟ್ಟು ಸಂಪರ್ಕದಲ್ಲಿ. ಬಟ್ ಈ ದೋಣಿಯನ್ನ ಕೇವಲ ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ಸಾಗಿಸಿದ್ದಲ್ಲ, ಹುಟ್ಟಾಕ್ಲಿಕ್ಕೆ ಇನ್ನು ಅನೇಕ ಮಂದಿ ಸಹನಾವಿಕರು ಕೂಡ ಇದ್ರು. ಅದ್ರ ಬಗ್ಗೆ ಕೂಡ ಮಾತನಾಡಬೇಕಾಗತ್ತೆ. ಪಕ್ಷವನ್ನ ಸಂಘಟನೆ ಮಾಡಿದ್ ಕೇವಲ ಡಿ ಕೆ ಶಿವಕುಮಾರ್ ಅವರೆಲ್ಲ ನೇರವಾಗಿ ಹೇಳ್ಬಿಟ್ರು ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಯಾವತ್ತಾದ್ರೂ ತಾವು ಇಡೀ ಕರ್ನಾಟಕದ ನಾಯಕರು ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಟ್ಟಿದ್ದುಂಟಾ? ಅವ್ರದ್ದೇನಿದ್ರು ಕೂಡ ರಿಪಬ್ಲಿಕ್ ಆಫ್ ಬೆಳಗಾಂ ಅನ್ನೋಂಗಾಗಿದೆ, ಅದು ರಿಪಬ್ಲಿಕ್ ಆಫ್ ಗೋಕಾಕ್. ಅವರು ಅವರ ಸಹೋದರರೆಲ್ಲ ಗೋಕಾಕು, ಯಮಕನಮರಡಿ ಅಲ್ಲೇ ಸುತ್ತಮುತ್ತ ಅಲ್ಲೇ ಇರ್ತಾರೆ ಹೊರತು ಯಾವತ್ತು ಇಡೀ ಕರ್ನಾಟಕಕ್ಕೆ ತಾವು ಮಂತ್ರಿಗಳು, ಇಡೀ ಕರ್ನಾಟಕದ ರಾಜರು ಅಂತ ತೋರಿಸ್ಕೊಳ್ಳೋದೇ ಇಲ್ಲ. ಸಣ್ಣ ಸಂಸ್ಥಾನಿಕರ ತರ ನೋಡಿ, ಯಾವ್ದೋ ಪ್ರಾಥಮಿಕ ವಿದ್ಯುತ್ ಪೂರೈಕೆ ಸಹಕಾರ ಸಂಘ ಇದೆ, ಚಿಕ್ಕೋಡಿ ಪ್ರಾಥಮಿಕ ವಿದ್ಯುತ್ ಪೂರೈಕೆ ಸಹಕಾರ ಸಂಘ. ಆ ಚುನಾವಣೆಯಲ್ಲಿ ಕೂಡ ತಮ್ಮ ಎಲ್ಲ ಪಕ್ಷ ಭೇದ ಮರೆತುಬಿಟ್ಟು 4 ಜನ ಸಹೋದರರು ಒಂದಾಗ್ಬಿಟ್ರು. ಅದೇ ರೀತಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಂದಾಗ್ಲೂ ಅಷ್ಟೇ ಪಕ್ಷ ಭೇದ ಮರೆತುಬಿಟ್ಟು ಎಲ್ಲರೂ ಒಂದಾಗ್ಬಿಡ್ತಾರೆ. ಅಂಡ್ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೇನೆ ಅವರು ಟಾಂಗ್ ಕೊಡ್ತಾ ಇರ್ತಾರೆ. ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಮಗಳು ಚುನಾವಣೆಗೆ ನಿಂತು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಕೂಡ ಚುನಾವಣೆಗೆ ನಿಂತಿದ್ರು. ಇವರೆಲ್ಲರೂ ಸೇರ್ಬಿಟ್ಟು ಯಾವ ರೀತಿ ತಮ್ಮ ಮಗಳನ್ನ ಗೆಲ್ಲಿಸ್ಕೊಂಡ್ಬಂದ್ರು, ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ ಸೋಲಿಗೂ ಇವರೇ ಈ ಜಾರಕಿಹೊಳಿ ಕುಟುಂಬ ಖಾನ್ದಾನೇ ಕಾರಣವಾಯಿತು ಅಂತ ಅಲ್ಲಿ ಎಲ್ಲ ಜನ ಮಾತಾಡ್ಕೊಳ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರೇ ಮಾತಾಡ್ಕೊಳ್ತಾರೆ. ಎಲ್ಲರೂ ಸೇರ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ತಮಗೆ ಸರಿಸಾಟಿಯಾಗಿ ಬೆಳೆಯೋದಂದ್ರೆ ಹೇಗೆ ಅಂತಂದ್ಬಿಟ್ಟು ಅವ್ರ ಮಗನ ಸೋಲಿಗೆ ಕಾರಣರಾದ್ರು ಅನ್ನೋ ಒಂದು ಆರೋಪ ಕೂಡ ಅವ್ರ ಮೇಲಿದೆ. ಅದೇನೇ ಇರ್ಲಿ, ಅದು ಅವರ ಆಂತರಿಕ ಬಡದಾಟ. ಆದ್ರೆ ಯಾವತ್ತೂ ಕೂಡ ಈ ರೇಸ್ ನಲ್ಲಿರೋರು ಯಾರೊಬ್ಬರು ಕೂಡ ತಾವು ಸಮಸ್ತ ಕರ್ನಾಟಕದ ನಾಯಕರು ಅಂತ ಬಿಂಬಿಸ್ಕೊಂಡೇ ಇಲ್ಲ. ಅನೇಕರು ತಮ್ಮ ಸ್ವಂತ ಜಿಲ್ಲೆ, ಸ್ವಂತ ಕ್ಷೇತ್ರ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ. ಕರ್ನಾಟಕದ ಎಲ್ಲ 31 ಜಿಲ್ಲೆಗೆ ತಾನು ನಾಯಕ, ತಾನು ಮಂತ್ರಿ ಅಂತ ಯಾರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕೂಡ ಇಂಥದ್ದೊಂದು ಅಪವಾದದ ಮಾತಿದೆಯಲ್ಲ ಸರ್. ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಪ್ಯಾನ್ ಕರ್ನಾಟಕ ಲೀಡರ್ ಅನ್ನಿಸ್ಕೊಂಡಿಲ್ಲ. ಹಳೆ ಮೈಸೂರು ಭಾಗ, ಬಹುಶಃ ಬೆಂಗಳೂರು, ಆಲ್ ಬಿಕಾಸ್ ಹಳೆ ಮೈಸೂರು ಭಾಗ ಒಕ್ಕಲಿಗ ಓಟ್ ಇರೋ ಕಾರಣಕ್ಕೆ ಮಧ್ಯ ಕರ್ನಾಟಕದ ಭಾಗ ತನಕನೂ ರೀಚ್ ಆಗಿಲ್ಲ. ನೀವು ಅವ್ರ ಟೆಂಪಲ್ ರನ್ ನೋಡಿದಿರಾ? ಅವ್ರು ಯಾವ ತರ ಹೋಗ್ತಾರೆ? ಇಡೀ ಕರ್ನಾಟಕ ಕವರ್ ಮಾಡಿ ಬಂದ್ಬಿಡ್ತಾರೆ. ಬೀದರದಿಂದ ಕೊಳ್ಳೇಗಾಲದವರೆಗೂ ಎಲ್ಲಾ ದೇವಸ್ಥಾನಗಳು ಮುಗಿಸ್ಬಿಡ್ತಾರೆ. ಅಷ್ಟೇ ಅಲ್ಲ, ಹೋಗಿ ಬರ್ತಾರೆ, ಕೇದಾರ್ನಾಥ್ ವರೆಗೂ ಹೋಗಿ ಬರ್ತಾರೆ, ವಾರಾಣಸಿಗೆ ಹೋಗಿ ಬರ್ತಾರೆ. ಅದು ತ್ರಿಲೋಕ ಸಂಚಾರಿ. ಮೊದಲು ಇವತ್ತಲ್ಲ, ಅದು ಇನ್ನು ಕಾಂಗ್ರೆಸ್ ನಲ್ಲಿ ಅವ್ರು ಇನ್ನು ಇಷ್ಟು ಬೆಳೆದೇ ಇದ್ದಾಗ್ಲೂ ಕೂಡ ಅಖಿಲ ಭಾರತ ಮಟ್ಟದ ಮತ್ತು ವಿವಿಧ ರಾಜ್ಯಗಳ ಕಾಂಗ್ರೆಸ್ ವರಿಷ್ಠರುಗಳ ಸಂಪರ್ಕವನ್ನ ನಿರಂತರವಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ. ಇಲ್ಲಿದ್ರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ, ಗುಜರಾತ್ ರಾಜಕಾರಣದಲ್ಲಿ ಕೈ ಹಾಕುವಷ್ಟು ಆತ್ಮವಿಶ್ವಾಸ ಅವ್ರಿಗೆ ಬರ್ತಾ ಇರಲಿಲ್ಲ. ಒಬ್ಬ ಹೈಕಮಾಂಡ್ ನ ನಂಬಗಸ್ತ ಬಂಡ ಅಂತ ಅನ್ಸ್ಕೊಳ್ಳಿ ಕಾರಣ ಅವರೊಬ್ಬರೇ ಅಷ್ಟೇ ಅಲ್ಲ, ಈವನ್ ಬಿ ಕೆ ಹರಿಪ್ರಸಾದ್ ಕೂಡ ಅದೇ ತರದ ಒಂದು ಪ್ರಭಾವಳಿ ಇದೆ. ಬಿ ಕೆ ಹರಿಪ್ರಸಾದ್ ಪಾಪ ಅವರು ಎಂದೂ ಮಂತ್ರಿ ಆಗಿಲ್ಲ, 4 ಬಾರಿ ರಾಜ್ಯಸಭಾ ಸದಸ್ಯರಾದ್ರೂ ಕೂಡ ಎಲ್ಲೂ ಕೇಂದ್ರದಲ್ಲಾಗ್ಲಿ ಆಮೇಲೆ ಮಂತ್ರಿಗಿರಿಗೆ ಲಾಭಿನೂ ಮಾಡಿರಲಿಲ್ಲ. ಕಳೆದ ಬಾರಿ ಅವ್ರಿಗೆ ಆಸೆ ಇತ್ತು, ಆದ್ರೆ ಸಿದ್ದರಾಮಯ್ಯನವ್ರು ಯಾಕೋ ಬಹಳ ಪಟ್ಟಿಡಿದ್ಬಿಟ್ಟು ಅವ್ರು ಹೊರಗಿಟ್ಬಿಟ್ರು. ಅವ್ರಿಗೂ ಒಂದು ನೋವಿದೆ. ಹರಿಪ್ರಸಾದ್ ಅವರು ಇವತ್ತು ಅವ್ರು ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡ್ತಾ ಇದ್ರು ಕೂಡ ಸಿದ್ದರಾಮಯ್ಯನವರು ತಮಗೆ ಮಾಡಿದ ಒಂದು ದೊಡ್ಡ ಅನ್ಯಾಯ ಅಂತಾನೆ ಅವ್ರು ಭಾವಿಸಿದ್ದಾರೆ. ಯಾಕೆ ವಿರೋಧ ಪಕ್ಷದ ಲೆಕ್ಕ ಹಾಕೊಂಗಿದ್ರೆ ಸರ್ ಪರಮೇಶ್ವರ್ ಅವರು, ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇಂಥ ಕೆಲ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇರ್ಬೇಕೇನೋ. ಈ ಲಾಜಿಕಲ್ ನಾವು ಯೋಚನೆ ಮಾಡೋದಾದ್ರೆ, ವಿ ಡೋಂಟ್ ನೋ ಅವ್ರ ನಿಲುವೇನು ಅಂತ ಹೇಳಿ, ಬಟ್ ಈ ಲಾಜಿಕ್ ಅಪ್ಲೈ ಮಾಡೋದಾಗಿದ್ರೆ ಸಿದ್ದರಾಮಯ್ಯನವರಿಂದ ಪರಮೇಶ್ವರ್ ಅವ್ರಿಗೂ ಕೂಡ ಬೇಸರ ಆಗಿರ್ಲಿಕ್ಕೆ ಎಲ್ಲಾ ಸಾಧ್ಯತೆಗಳಿದೆ. ಖರ್ಗೆ ಅವ್ರಿಗಂತೂ ನೀವೇ ಅನೇಕ ಬಾರಿ ಮಾತನಾಡಿದ್ದೀರಿ. ಖಂಡಿತವಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮಾತ್ರ ಅನೇಕ ಬಾರಿ ತಪ್ಪು ಹೋಗ್ಬಿಡ್ತು. ಮೊದಲದಾಗಿ 2004ರಲ್ಲಿ ಅವತ್ತು ಕಾಂಗ್ರೆಸ್ ಸೋತಿತ್ತು. ಎಸ್ ಎಂ ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಬರೀ 65 ಸೀಟ್ ಬಂದಿತ್ತು. ಅವರು ಡಾರ್ಕ್ ಹಾರ್ಸ್, ಕಿಂಗ್ ಮೇಕರ್ ಜೆಡಿಎಸ್ 58 ಸೀಟ್ಗಳಿದ್ದ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡ್ರು. ಯಾಕಂದ್ರೆ ಕೋಮುವಾದಿಗಳನ್ನ ಹೊರಗಿಡ್ಬೇಕು, ಸೆಕ್ಯುಲರ್ ಶಕ್ತಿಗಳು ಒಂದಾಗಬೇಕು ಅಂತ ಅಂದ್ಬಿಟ್ಟು ಕೈ ಜೋಡಿಸಿದ್ರು. ಅವತ್ತು ನ್ಯಾಯವಾಗಿ
ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಡಬೇಕಾಗಿತ್ತು. ಅದ್ಯಾಕೋ ಧರ್ಮ್ ಸಿಂಗ್ ಅವ್ರಿಗೆ ಕೊಟ್ಬಿಟ್ರು. ಧರ್ಮ್ ಸಿಂಗ್ ಅವ್ರಿಗೆ ಬಹುಶಃ ದೇವೇಗೌಡರ ಅವತ್ತಿನ ಲೆಕ್ಕಾಚಾರ ಏನಂತಂದ್ರೆ, ಯಾವುದೇ ಜಾತಿ ಬಲ ಇಲ್ದಿರೋ ಒಬ್ಬ ದುರ್ಬಲ ವ್ಯಕ್ತಿ ಧರ್ಮ್ ಸಿಂಗ್ ಕೊಟ್ರೆ ಹೇಳ್ದಂಗೆ ಕೇಳ್ತಾರೆ. ಆದ್ರೆ ಪರಿಶಿಷ್ಟ ಜಾತಿಗಳ ದೊಡ್ಡ ಜನಸಮುದಾಯ ಅವ್ರ ಹಿಂದಿದೆ ಖರ್ಗೆ ಅವರು. ಜೊತೆಗೆ ಖರ್ಗೆ ಯಾವತ್ತು ಒಂಥರ ಬಹಿರಂಗವಾಗಿ ಕಿತ್ತಾಡಬಲ್ಲ ಒಂದು ಕುಸ್ತಿಪಟು ತರ ಇದ್ದಾರೆ ಖರ್ಗೆ. ಹೀಗಾಗಿ ಒಬ್ಬ ಸ್ವಲ್ಪ ಉಗ್ರಗಾಮಿತ್ವ ಅವರಲ್ಲಿ ಕಾಣಿಸ್ತಾ ಇತ್ತು. ಅಂಬೇಡ್ಕರ್ ವಾದ, ಆಮೇಲೆ ಅವ್ರು ಬುದ್ಧಿಸ್ಟ್ ಬೇರೆ, ಆ ರೀತಿ ಅನೇಕ ಕಾರಣಗಳಿಂದಾಗಿ ಅವ್ರ ಬದಲು ಧರ್ಮ್ ಸಿಂಗ್ ಅವ್ರಿಗೆ ಕೊಟ್ಬಿಟ್ರು. ಆ ನೋವಿತ್ತು. ಅದಾದ್ಮೇಲೆ 2008ರಲ್ಲಿ ಸಿದ್ದರಾಮಯ್ಯ ಮಾತ್ರ ಹಠ ಹಿಡಿದ್ಬಿಟ್ಟು ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಬಿಟ್ರು. 2009 ಲೋಕಸಭಾ ಚುನಾವಣೆ ಬರಲಿ ಅಂತಾನೆ ಕಾಯ್ತಾ ಇದ್ರು. ಹೈಕಮಾಂಡ್ ಎದುರಿಗೆ ಹಠ ಹಿಡಿದ್ಬಿಟ್ಟು ಅವ್ರಿಗೆ ಪ್ರಮೋಷನ್ ಕೊಡಿಸ್ಬಿಟ್ರು. ತಮ್ಗೆ ಎಲ್ಲೂ ಅಡ್ಡಿ ಆಗದಿರ್ಲಿ ಅನ್ನೋ ರೀತಿಯಲ್ಲಿ. ಅವ್ರ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ ನಿಜ, ಆದ್ರೆ ವಿರೋಧ ಪಕ್ಷದ ನಾಯಕ ಸ್ಥಾನ ಅವ್ರಿಗೆ ಬೇಕಾಗಿತ್ತು. ಆಮೇಲೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗ RV ದೇಶಪಾಂಡೆ ಅವ್ರು ಮಾಡಿಸ್ಬಿಟ್ರು. ಅವರು ಕೂಡ ಜನತಾ ಪರಿವಾರದಿಂದಾನೆ ಬಂದಿರೋರು. ಹೀಗೆ ಸಿದ್ದರಾಮಯ್ಯ ತಮ್ಮ ದಾರಿಯನ್ನ ನಿರಂತರವಾಗಿ ಸುಗಮಗೊಳಿಸ್ತಾ ಬಂದ್ಬಿಟ್ರು. ನೋಡಿ, 17 ವರ್ಷಗಳಿಂದ ಕಾಂಗ್ರೆಸ್ ಗೆಲ್ಲಿ ಸೋಲಿ ಅವರು ಎಂದು ಸೋಲಿನ ನೈತಿಕ ಹೊಣೆಗಾರಿಕೆ ಹೊತ್ತುಬಿಟ್ಟು ತಮ್ಮ ಪದವಿ ತ್ಯಾಗ ಮಾಡ್ತಾರೆ ಅಂತ ಎಂದೂ ಹೇಳಿಲ್ಲ. CLP ಲೀಡರ್ಶಿಪ್ ಪರ್ಮನೆಂಟ್ ಆಗಿ ಸಿದ್ದರಾಮಯ್ಯನವ್ರ ಕೈಯಲ್ಲಿದೆ 18 ವರ್ಷಗಳಿಂದ. ಇದು ಕೂಡ ಬಹಳ ಮುಖ್ಯವಾದ ಇತರ ಕಾಂಗ್ರೆಸ್ ನಾಯಕರು ಗಮನಿಸಬೇಕು. ಅಂದ್ರೆ ರಾಜಕಾರಣದಲ್ಲಿ ತಪ್ಪು ಅಲ್ಲ, ಯಾರು ಆ ರೀತಿ ಹಠ ಹಿಡಿಯೋಲ್ಲ ಅವ್ರಿಗೆ ಅಧಿಕಾರ ಸಿಗೋದೇ ಇಲ್ಲ. ದೇವೇಗೌಡರು ಕೂಡ ಹಾಗೇನೆ. ರಾಮಕೃಷ್ಣ ಹೆಗಡೆ ಅವರಂತ ರಾಮಕೃಷ್ಣ ಹೆಗಡೆ ಇದ್ದಾಗ್ಲೂ ಕೂಡ ನಿರಂತರವಾಗಿ ಅವ್ರು ಮುಖ್ಯಮಂತ್ರಿ ತಾನೇ ಆಗ್ಬೇಕಾಗಿತ್ತು, ನ್ಯಾಯವಾಗಿ ತಾನಾಗಬೇಕಾಗಿತ್ತು. ಅವರಾದ್ರು ಅನ್ನೋ ಒಂದು ಸಂಕಟವನ್ನು ಇಟ್ಕೊಂಡ್ಬಿಟ್ಟ ಹೋರಾಡ್ತಾ ಕೊನೆಗೆ ಬರೀ ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಪದವಿವರೆಗೂ ಹೋಗಿದ್ರು ದೇವೇಗೌಡರು. ಆತರ ಬಂಗಾರಪ್ಪನವರು ಅದೇ ತರ ಆಯ್ತು. ಮುಖ್ಯಮಂತ್ರಿ ಆಗಬೇಕು ಅಂತ ರಾಮಕೃಷ್ಣ ಹೆಗಡೆ ಅವ್ರನ್ನ ಧಿಕ್ಕರಿಸಿ ಹೊರಗೆ ಬಂದ್ಬಿಟ್ರು. ಅವತ್ತು ಜನತಾ ರಂಗವನ್ನು ಬಿಟ್ಟು ಹೊರಗೆ ಬಂದು ಮತ್ತೆ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಆದ್ರು ಬಂಗಾರಪ್ಪನವರು. ಯಡಿಯೂರಪ್ಪನವ್ರದ್ದು ಅದೇ ಸ್ವಭಾವ. ಹೀಗಾಗಿ ಇಲ್ಲಿ ಕೇಳಿದೆ ಅಂದ್ರೆ, ಈ ಪಾಪ ಇವರು ನಮ್ಮ ಡಾಕ್ಟರ್ G. ಪರಮೇಶ್ವರ್ ಅವರು ತಾನಾಗೆ ಬರ್ಲಿ ಅಂತ ರೊಟ್ಟಿ ಜಾರಿ ತುಪ್ಪದಲ್ಲಿ ಬೀಳಿ ಅಂದ್ರೆ ರಾಜಕಾರಣದಲ್ಲಿ ಸಿಗಲ್ಲ ಸ್ಮಿತಾ. ರೊಟ್ಟಿ ತುಪ್ಪ ಎರಡೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸರ್. ಎನಿವೆ, ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ತಗೊಳ್ಳೋ ಸಮಯ, ದಯವಿಟ್ಟು ಸಂಪರ್ಕದಲ್ಲಿ